ನಮಸ್ಕಾರ ಎಲ್ರಿಗೂ. ಮಳೆಗಾಲದಲ್ಲಿ ಕಾಡೋದು ಒಂದೇ ಅಂದರೆ ಗಾಡಿ ಮೇಂಟೈನ್ ಮಾಡೋದು ಹೆಂಗಪ್ಪ. ಚೈನಿಗೆ ಸ್ಪ್ರೇ ಹೊಡೆದ್ರು ಸೌಂಡ್ ಬರುತ್ತೆ, ಒಂದಿಷ್ಟು ಕಿಲೋಮೀಟರ್ ಹೋದ್ಮೇಲೆ ಮತ್ತೆ ಸೌಂಡ್ ಬರುತ್ತೆ, ಏನು ಮಾಡೋದು ಯಾವ ಥರ ಅಂತ ಹೇಳಿ ನನಗೂ ಸೇಮ್ ಪ್ರಾಬ್ಲಮ್ ಬಂದಿತ್ತು. ಸೊ ಸ್ಪ್ರೇ ಹೊಡೆದು ಒಂದು 50-60 ಕಿಲೋಮೀಟ್ರ್ 100 ಕಿಲೋಮೀಟರ್ವರೆಗೂ ಚೆನ್ನಾಗಿ ಬರ್ತಿತ್ತು. ಆಮೇಲೆ ಮತ್ತೆ ಗರ್ಬರ್ ಅಂತ ಸೌಂಡ್ ಸ್ಟಾರ್ಟ್ ಆಗ್ತಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಮಳೆಗಾಲ ಅಲ್ವಾ, ಮಣ್ಣು ರೋಡಿಂದ ಮೇಲೆ ಎತ್ತಾಕೋತ್ತೆ ಟೈಯರು. ಸೊ ಚೈನಿಗೆಲ್ಲ ಕೂತ್ಕೊಂಡು ಚೈನ್ ಎಲ್ಲ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಪ್ರೇ ಹೊಡೆದು ಸಾಕಾಗಿ ಸ್ಪ್ರೇ ಸವಾಸನೆ ಬೇಡ, ಆಯಿಲ್ ಬಿಡೋಣ ಅಂತೇಳಿ ಆಯಿಲ್ ಬಿಟ್ಟು ಆಯಿಲ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಗ್ಯಾರೇಜಿಗೆ ಹೋಗಿ ಕಡಿಮೆ ದುಡ್ಡಲ್ಲಿ ಸುಟ್ಟ ಆಯಿಲ್ ತಗೊಬಂದು ಸುಮ್ಮನೆ ಬಿಡ್ತಾ ಇರೋದು ಮಳೆಗಾಲ ಮುಗಿಯೋವರೆಗೂ. ಆಮೇಲೆ ಬೇಕಿದ್ರೆ ಸ್ಪ್ರೇ ಹೊಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಪರವಾಗಿಲ್ಲ, ಸ್ಪ್ರೇ ಖರ್ಚು ಉಳಿತು, ಆಯಿಲ್ ಹಿಂದಿರು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನೋಡಿ, ನಿಮ್ಮ ಗಾಡಿಗೂ ಇದೇ ಥರ ಪ್ರಾಬ್ಲಮ್ ಏನಾದರೂ ಇದ್ದರೆ ನೀವು ಈ ಸೊಲ್ಯೂಷನ್ ಕಂಡುಕೊಳ್ಳಬಹುದು. ನಾನಂತೂ ಈ ಥರ ಮಾಡ್ತಾ ಇದ್ದೀನಿ. ನೋಡಿರಿ, ನಿಮ್ಮ ಕಡೆ ಏನಾದರೂ ಬೇರೆ ಆಪ್ಷನ್ ಇದ್ದರೆ ನನಗೂ ತಿಳಿಸ್ಕೊಡಿ, ನಾನು ಟ್ರೈ ಮಾಡ್ತೀನಿ. ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.